ಓಂ ಶಾಂತಿ. ಮುರಳಿಯ ದಿನಾಂಕ 29/6/2025. ಅವ್ಯಕ್ತ ಬಾಪ್ ದಾದ ರಿವೈಸ್ ಮುರಳಿ 31/12/2005. नए वर्ष में अपने पुराने संस्कारों को योगा अग्नि में भस्म कर ब्रह्मा बाप समान त्याग तपस्या और सेवा में नंबर 1 बनो. ಹೊಸ ವರ್ಷದಲ್ಲಿ ತಮ್ಮ ಹಳೆಯ ಸಂಸ್ಕಾರಗಳನ್ನು ಯೋಗ ಅಗ್ನಿಯಿಂದ ಭಸ್ಮ ಮಾಡಿ ಬ್ರಹ್ಮ ತಂದೆಯ ಸಮಾನ ತ್ಯಾಗ ತಪಸ್ಸು ಸೇವೆಯಲ್ಲಿ नंबर 1 आगिरी. आज बाप दादा चारों ओर के चाहे सन्मुख है चाहे दूर बैठे दिल के समीप है, सर्व को 3 मुबारक दे रहे. ಈ ದಿನ ಬಾಪ್ ದಾದಾರವರು ಸನ್ಮುಖದಲ್ಲಿ ಇರುವಂಥ ಮಕ್ಕಳಿಗೆ ಮತ್ತು ಸ್ಥೂಲವಾಗಿ ದೂರದಲ್ಲಿ ಇದ್ದರೂ ಹೃದಯದಿಂದ ಸಮೀಪ ಇರುವಂಥ ಮಕ್ಕಳಿಗೆ 3 ಪ್ರಕಾರದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಏಕ ನವ ಜೀವನ್ ಕಿ ಮುಬಾರಕ್, दूसरी नव युग की मुबारक और तीसरी आज के दिन वर्ष की मुबारक. ಮೊದಲನೇದು ಹೊಸ ಜನ್ಮದ ಶುಭಾಶಯ, ಎರಡನೇದು ಹೊಸ ಯುಗದ ಶುಭಾಶಯ, ಮೂರನೇದು ಹೊಸ ವರ್ಷದ ಶುಭಾಶಯ. आप सभी नए वर्ष की मुबारक देने और मुबारक लेने आए हो. ತಾವೆಲ್ಲರೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸೋದಕ್ಕಾಗಿ ಮತ್ತು ತಂದೆಯಿಂದ ಸ್ವೀಕಾರ ಮಾಡೋದಕ್ಕಾಗಿ ಬಂದಿದ್ದೀರಿ. वास्तव में सच्ची दिल के खुशी की मुबारकें आप ब्राह्मण आत्माएं लेते भी हो देते भी हो. ಸತ್ಯ ಹೃದಯದಿಂದ ಖುಷಿಯಿಂದ ಅಭಿನಂದನೆಗಳನ್ನು ಬ್ರಾಹ್ಮಣ ಮಕ್ಕಳು ನೀವು ತಂದೆಗೂ ಸಲ್ಲಿಸ್ತೀರಿ, ಪರಿವಾರಕ್ಕೂ ಸಲ್ಲಿಸ್ತೀರಿ. ತಂದೆ ಹಾಗೂ ಪರಿವಾರದಿಂದ ಅಭಿನಂದನೆಗಳನ್ನು ಸ್ವೀಕರಿಸ್ತೀರಿ. आज के दिन का महत्व है, विदाई भी है और बधाई भी है. ಈ ದಿನದ ಮಹತ್ವ ವಿಶೇಷ ಆಗಿದೆ. ಈ ದಿನ ಹಳೆ ವರ್ಷಕ್ಕೆ ವಿದಾಯಿ, ಹೊಸ ವರ್ಷಕ್ಕೆ ಬಧಾಯಿ ಕೊಡ್ತಾ ಇದ್ದೀರಿ. विदाई और बधाई का संगम युग है. आज के दिन को कहेंगे संगम का दिन है. ಸಂಗಮ ಯುಗವೂ ಕೂಡ ನರಕಕ್ಕೆ ವಿದಾಯಿ, ಸ್ವರ್ಗಕ್ಕೆ ಬಧಾಯಿ ಹೇಳುವ ಯುಗ ಆಗಿದೆ. ಹಾಗೆ ಈ ದಿನ ಹಳೆ ವರ್ಷಕ್ಕೆ ವಿದಾಯಿ, ಹೊಸ ವರ್ಷಕ್ಕೆ ಬಧಾಯಿ ಹೇಳುವ ಸಂಗಮದ ದಿನ ಆಗಿದೆ. संगम की महिमा बहुत बड़ी है. आप सभी जानते हो कि संगम युग की महिमा के कारण आजकल पुराने और नए वर्ष के संगम को कितना धूमधाम से मनाते हैं. ಸಂಗಮದ ಮಹಿಮೆ ಬಹಳ ಜಾಸ್ತಿ ಇದೆ. ತಮ್ಮೆಲ್ಲರಿಗೂ ಗೊತ್ತಿದೆ ಸಂಗಮ ಯುಗ ಎಷ್ಟು ಮಹತ್ವದ್ದಾಗಿದೆ ಅಂತ. ಸಂಗಮ ಯುಗದ ಮಹಿಮೆಯ ಕಾರಣದಿಂದ ಇತ್ತೀಚೆಗೆ ಹಳೆ ವರ್ಷಕ್ಕೆ ವಿದಾಯಿ, ಹೊಸ ವರ್ಷಕ್ಕೆ ಬಧಾಯಿ ಹೇಳುವಂತಹ ಈ ಹೊಸ ವರ್ಷದ ಆಚರಣೆ ಎಲ್ಲರೂ ಬಹಳ ವೈಭವದಿಂದ ಸಂಭ್ರಮದಿಂದ ಮಾಡ್ತಿದ್ದಾರೆ. संगम युग की महिमा के कारण ही इस पुराने नए वर्ष के संगम की महिमा है. ಸಂಗಮ ಯುಗದ ಮಹಿಮೆಯ ಕಾರಣದಿಂದ ಈ ಹಳೆ ವರ್ಷಕ್ಕೆ ವಿದಾಯಿ, ಹೊಸ ವರ್ಷಕ್ಕೆ ಬಧಾಯಿ ಹೇಳುವ ಈ ಸಂಗಮಕ್ಕೂ ಕೂಡ ಬಹಳ ಮಹತ್ವ ಬಂದಿದೆ, ಮಹಿಮೆ ನಡೀತಾ ಇದೆ. जहाँ 2 नदियाँ मिलती है संगम होता है, उनकी भी महिमा है. जहाँ नदी सागर का संगम होता है उसकी भी महिमा है. लेकिन सबसे बड़ी महिमा इस संगम युग की पुरुषोत्तम युग की है
जहाँ आप ಬ್ರಾಹ್ಮಣ್ ಭಾಗ್ಯವಾನ್ ಆತ್ಮಾಯೇ बैठे हो। ಎರಡು ನದಿಗಳ ಸಂಗಮ ಸ್ಥಾನಕ್ಕೂ ಮಹಿಮೆ ಇದೆ, ನದಿ ಮತ್ತು ಸಾಗರದ ಸಂಗಮಕ್ಕೂ ಮಹಿಮೆ ಇದೆ. ಆದರೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾದಂಥ ಮಹಿಮೆ ಈ ಸಂಗಮ ಯುಗ ಅಥವಾ ಪುರುಷೋತ್ತಮ ಯುಗದ ಮಹಿಮೆಯಾಗಿದೆ. जहाँ आप ब्राह्मण भाग्यवान आत्माएं बैठे हो, यह नशा है ना। अगर आपसे कोई पूछे आप किस समय पर हो, क्या कलयुग में रहते हो या सतयुग में, तो कहेंगे हम इस समय पुरुषोत्तम संगम युग में रहते हैं। आप कलियुगी नहीं हो, संगम युगी हो। ಯಾರಾದರೂ ನಿಮಗೆ ಕೇಳಿದರೆ ನೀವು ಕಲಿಯುಗದಲ್ಲಿ ಇದ್ದೀರಾ ಸತ್ಯಯುಗದಲ್ಲಿ ಇದ್ದೀರಾ ಅಂತ ಪ್ರಶ್ನೆ ಮಾಡಿದರೆ ನೀವು ಉತ್ಸಾಹದಿಂದ ಹೇಳ್ತೀರಿ ನಾವು ಪುರುಷೋತ್ತಮ ಸಂಗಮ युगದಲ್ಲಿ ಇದ್ದೇವೆ। संगम की विशेष महिमा क्यों है? क्योंकि भगवान और बच्चों का मिलन होता है, मेला होता है, मिलन होता है जो किसी भी युग में नहीं होता। ಸಂಗಮದ ವಿಶೇಷ ಮಹಿಮೆ ಯಾಕೆ ಇದೆ? ಯಾಕೆ ಅಂದರೆ ಭಗವಂತ ಮತ್ತು ಮಕ್ಕಳ ಮಿಲನ ಈ ಸಂಗಮ ಯುಗದಲ್ಲಿ ನಡೀತದೆ. ಬೇರೆ ಯಾವ ಯುಗದಲ್ಲೂ ಈ ಮಿಲನದ ಮೇಳ ನಡೆಯೋದಿಲ್ಲ. तो मेला मनाने आए हो ना, आप मिलन मेला मनाने के लिए कहाँ कहाँ से आए हो? कभी स्वप्न में भी सोचा था कि ड्रामा में मुझ आत्मा का ऐसा भी भाग्य नोंधा हुआ है। ಮಿಲನದ ಮೇಳವನ್ನು ಆಚರಿಸಲಿಕ್ಕೆ ತಾವು ಎಲ್ಲಿಂದ ಬಂದಿದ್ದೀರಿ? ನಿಮಗೆ ಸ್ವಪ್ನದಲ್ಲಿಯೂ ಈ ವಿಚಾರ ಇರಲಿಲ್ಲ, ನಾಟಕದಲ್ಲಿ ನನ್ನ ಪಾತ್ರ ಇಷ್ಟೊಂದು ಶ್ರೇಷ್ಠ ಆಗಿದೆ, ನಾಟಕದ ಅನುಸಾರವಾಗಿ ನನಗೆ ಈ ಭಾಗ್ಯ ಸಿಕ್ಕಿದೆ ಅಂತ। आत्मा का परमात्मा से मिलने का भाग्य था और है। बाप भी हर एक बच्चे के भाग्य को देख हर्षित होते। ಆತ್ಮ ಮತ್ತು ಪರಮಾತ್ಮನ ಮಿಲನದ ಭಾಗ್ಯ ನಿಮಗೆ ಸಿಕ್ಕಿದೆ, ಕಲ್ಪಕಲ್ಪಕ್ಕೂ ಸಿಕ್ಕಿರ್ತದೆ. ಬಾಬಾ ಪ್ರತಿಯೊಬ್ಬರ ಭಾಗ್ಯ ನೋಡಿ ಹರ್ಷಿತ ಆಗ್ತಾ ಇದ್ದಾರೆ। ವಾಹ ಭಾಗ್ಯವಾನ್ ಬಚ್ಚೆ ವಾಹ, अपने भाग्य को देख दिल में अपने प्रति वाह, मैं वाह वाह मेरा भाग्य वाह, मेरा बाबा वाह, मेरा ब्राह्मण परिवार वाह। यह वाह वाह के गीत ऑटोमेटिक दिल में गाते रहते हो ना। ನಿಮ್ಮ ಭಾಗ್ಯ ನೋಡಿ ನೀವು ನಿರಂತರವಾಗಿ ಭಾಗ್ಯದ ಹಾಡನ್ನು ಹೇಳ್ತಾ ಇರಬೇಕು। ವಾಹ ನನ್ನ ಭಾಗ್ಯ, ವಾಹ ನನ್ನ ತಂದೆ, ವಾಹ ನನ್ನ ಶ್ರೇಷ್ಠ ಪರಿವಾರ। ಈ ಥರ ಭಾಗ್ಯದ ಹಾಡು ನಿಮ್ಮ ಹೃದಯದಲ್ಲಿ ಸಹಜ ಸ್ವಾಭಾವಿಕವಾಗಿ ಮೂಡಿ ಬರಬೇಕು। तो आज इस संगम के समय अपने अंदर सोच लिया है कि किस किस बातों को विदाई देनी है। सभी ने सोचा है सदाकाल के लिए विदाई देनी है, क्योंकि सदाकाल के लिए विदाई देने से सदाकाल की बधाइयाँ मना सकें। ಈ ಸಂಗಮ ಯುಗದಲ್ಲಿ ವಿಚಾರ ಮಾಡಿರಿ, ಯಾವ ಯಾವ ಮಾತುಗಳಿಗೆ ನೀವು ವಿದಾಯಿ ಕೊಟ್ಟಿದ್ದೀರಿ। ಸದಾಕಾಲದ ವಿದಾಯಿ ಕೊಟ್ಟರೆ ಸದಾಕಾಲದ ಬಧಾಯಿ ಅಥವಾ ಖುಷಿಯನ್ನು ಆಚರಿಸಬಹುದು। ऐसी बधाई दो जो आपके चेहरे को देख जो भी आत्मा सामने आए वह भी बधाइयाँ प्राप्त कर खुश हो जाए। दिल से बधाई देते व लेते हैं, वह सदा ही कैसे दिखाई देते। ನೀವು ಹೃದಯದಿಂದ ಒಬ್ಬರಿಗೆ ಶುಭಾಶಯ ಹೇಳಿದಾಗ ಆ ಆತ್ಮರಿಗೂ ಖುಷಿ ಆಗಬೇಕು। ನಿಮ್ಮನ್ನು ನೋಡುವಂಥವ್ರಿಗೆ ನಿಮ್ಮ ಮೂಲಕ ಸಂಗಮ ಯುಗಿ ಫರಿಷ್ಠಾ ದಿಖಾಯಿದೆ, ಸಂಗಮ ಯುಗದ ಫರಿಷ್ಠಾ ಸ್ಥಿತಿಯ ಸಾಕ್ಷಾತ್ಕಾರ ಆಗಬೇಕು। सभी का यह पुरुषार्थ है ना। ब्राह्मण सो फरिश्ता और फरिश्ता सो देवता, क्योंकि बाप को
सब प्रकार के संकल्प व जो भी कुछ प्रवृत्ति का कर्म का बोझ है वह दे दिया ना. ಎಲ್ಲರೂ ಬ್ರಾಹ್ಮಣ್ಸೋ ಫರಿಷ್ಠಾ, ಫರಿಷ್ಠಾಸೋ ದೇವತಾ ಆಗುವ ಪುರುಷಾರ್ಥ ಮಾಡ್ತಿದ್ದೀರಿ ತಾನೆ. ಎಲ್ಲ ಪ್ರಕಾರದ ಹಳೆ ಸಂಕಲ್ಪಗಳು, ಪ್ರವೃತ್ತಿ, ಹಳೆ ಸಂಸ್ಕಾರಗಳು, ಹಳೆ ಕರ್ಮಗಳ ಭಾರವನ್ನು ತಂದೆಗೆ ಕೊಟ್ಟಿದ್ದೀರಿ ತಾನೆ. ಬೋಜ್ ದಿಯಾ ಹೇ ಯಾ ಥೋಡಾ ಸಾ ರಹ ಗಯಾ ಹೇ. ಭಾರವನ್ನು ಕೊಟ್ಟಿದ್ದೀರಾ ಅಥವಾ ಸ್ವಲ್ಪ ಏನಾದರೂ ಉಳ್ಕೊಂಡಿದೆಯೇ. क्योंकि थोड़ा भी बोझ फरिश्ता बनने नहीं देगा. और जब आप बच्चों का बोझ लेने के लिए आए हैं तो बोझ देना मुश्किल है क्या. जो समझते हैं बोझ दे दिया है वह हाथ उठाओ. ಬಾಬಾ ಹೇಳ್ತಾರೆ, ನಾನಾಗಿ ನಿಮ್ಮ ಭಾರವನ್ನು ಕೇಳ್ತಾ ಇದ್ದೀನಿ. ಕೊಡುವುದು ನಿಮಗೆ ಸಹಜ ಆಗಿದೆಯೋ ಕಷ್ಟ ಆಗಿದೆಯೋ. ಯಾರೆಲ್ಲರೂ ತಮ್ಮ ಭಾರವನ್ನು ತಂದೆಗೆ ಕೊಟ್ಟಿದ್ದೀರಿ ಅವ್ರ ಕೈ ಎತ್ತಿರಿ. ದೇ ದಿಯಾ ಹೇನಾ ದೇಖನಾ ಸೋಚಕ್ಕೆ ಹಾಥ ಉಠಾನ. ಬೋಜ ದೇ ದಿಯಾ ಹೇ ಅಚ್ಚಾ, ದೇ ದಿಯಾ ಹೇ ತೋ ಬಹುತ್ ಮುಬಾರಕ್. ವಿಚಾರ ಮಾಡಿ ಕೈ ಎತ್ತಿರಿ. ಒಂದು ವೇಳೆ ಕೊಟ್ಟಿದ್ದೀರಿ ಅಂದರೆ ಬಹಳ ಒಳ್ಳೆಯದು. और जिन्होंने नहीं दिया है वह किस लिए रखा है. बोझ से प्रीत है क्या. ಇನ್ನು ಯಾರು ತಮ್ಮ ಭಾರವನ್ನು ತಂದೆಗೆ ಕೊಟ್ಟಿಲ್ಲ ಅವ್ರು ಯಾಕೆ ನಿಮ್ಮ ಹತ್ತಿರ ಇಟ್ಕೊಂಡಿದ್ದೀರಿ. ಆ ಭಾರದ ಮೇಲೆ ನಿಮಗೆ ಪ್ರೀತಿ ಇದೆಯೇನು. बोझ अच्छा लगता है. देखो बाप दादा हर बच्चे को क्या कहते, ओ मेरे बेफिक्र बादशाह बच्चे. तो बोझ का फिक्र होता है ना. बोझ लेने के लिए बाप आए हैं. क्योंकि 63 जन्म से बाप देख रहे हैं बोझ उठाते उठाते सभी बच्चे बहुत भारी हो गए हैं. इसलिए जब बाप बच्चों को प्यार से कह रहे हैं बोझ दे दो. ಬಾಬಾ ಹೇಳ್ತಾರೆ, ನಾನು ನಿಮಗೆ ನಿಶ್ಚಿಂತ ಚಕ್ರವರ್ತಿಯ ರೂಪದಲ್ಲಿ ನೋಡಲು ಇಷ್ಟಪಡ್ತೀನಿ. ಆದರೆ ನೀವು ಆ ಭಾರವನ್ನು ಹೊತ್ತಿಕೊಂಡು ಇನ್ನೂವರೆಗೂ ಭಾರಿ ಆಗಿದ್ದೀರಿ. ಜಬ್ ಬಾಪ್ ಬಚ್ಚೋं को प्यार से कह रहे हैं बोझ दे दो फिर क्यों रखा है. ಪ್ರೀತಿಯಿಂದ ನಾನು ಕೇಳ್ತಿದ್ದೀನಿ ನಿಮ್ಮ ಎಲ್ಲ ಭಾರಗಳನ್ನು ನನಗೆ ಕೊಡಿ ಅಂತ. ಆದರೂ ನೀವು ಯಾಕೆ ಇಟ್ಕೊಂಡಿದ್ದೀರಿ. ಕ್ಯಾ ಬೋझ ಅಚ್ಚಾ ಲಗ್ತಾ ಹೇ. ತಲೆಯ ಮೇಲೆ ಭಾರ ಇಟ್ಟುಕೊಳ್ಳುವುದು ನಿಮಗೆ ಇಷ್ಟನಾ. ಸಬ್ಸೆ ಸೂಕ್ಷ್ಮ ಬೋझ ಹೇ ಪುರಾನೆ ಸಂಸ್ಕಾರ ಕ. ಭಾರದಲ್ಲಿ ನಂಬರ್ 1 ಭಾರ ಆಗಿದೆ ಹಳೆ ಸಂಸ್ಕಾರದ ಭಾರ. बाप दादा ने हर बच्चे के इस वर्ष का, क्योंकि वर्ष पूरा हो रहा है ना, तो वर्ष का चार्ट देखा. आप सब ने अपना अपना वर्ष का चार्ट ಚೆಕ್ किया होगा. ಬಾಬೋರು ಈ ವರ್ಷ ಮಕ್ಕಳ ಚಾರ್ಟನ್ನು ನೋಡಿದರು. ತಾವೆಲ್ಲರೂ ಸಹ ನಿಮ್ಮ ನಿಮ್ಮ ಚಾರ್ಟನ್ನು, ಇಡೀ ವರ್ಷದ ಚಾರ್ಟನ್ನು ನೋಡಿದ್ದೀರಾ. तो बाप दादा ने देखा कई बच्चों को इस पुराने संस्कार की आकर्षण कम हुई है. पुराने संबंध की भी आकर्षण कम हुई है. लेकिन पुराने संस्कार उसका बोझ मेजॉरिटी में रहा हुआ है. ಬಾಬು ನೋಡಿದ್ರಂತೆ ಮಕ್ಕಳಲ್ಲಿ ಸಂಸಾರದ ಆಕರ್ಷಣೆ ಕಡಿಮೆ ಆಗಿದೆ. ಇನ್ನು ಸಂಬಂಧದ ಆಕರ್ಷಣೆಯೂ ಕಡಿಮೆ ಆಗಿದೆ. ಆದರೆ ಹಳೆ ಸಂಸ್ಕಾರ ಮಾತ್ರ ಇನ್ನೂ ಭಾರದ ರೂಪದಲ್ಲಿ ಉಳ್ಕೊಂಡಿದೆ. ಕಿಸಿ ನ ಕಿಸಿ ರೂಪ ಮೇ ಚಾಹೆ ಮನಸಾ ಅಶುದ್ಧ ಸಂಕಲ್ಪ नहीं, लेकिन व्यर्थ संकल्प व संस्कार अभी भी परसेंट में दिखाई देता है. वाचा में भी दिखाई देता है. संबंध संपर्क में भी कोई न कोई संस्कार अभी भी दिखाई देता है. ಆದರೆ ವ್ಯರ್ಥ ಸಂಕಲ್ಪ ಅಥವಾ ಹಳೆಯ ಸಂಸ್ಕಾರ ಇನ್ನೂ ಮಕ್ಕಳ
ಮನಸ್ಸಿನ ಸಂಕಲ್ಪದಲ್ಲೂ ಕಾಣ್ತಾ ಇದೆ, ವಾಚಾದಲ್ಲೂ ಕಾಣ್ತಾ ಇದೆ, ಸಂಬಂಧ ಸಂಪರ್ಕದಲ್ಲೂ ಕೂಡ ಆ ಹಳೆ ಸಂಸ್ಕಾರ ಆಗಾಗ ಪ್ರಕಟ ಆಗ್ತಾ ಇದೆ. आज बाप दादा सभी बच्चों को मुबारक के साथ यही इशारा देते कि यह रहा हुआ संस्कार समय पर धोखा देता भी है और अंत्य में भी धोखा देने के निमित्त बन जाएगा। इसलिए आज संस्कारों का संस्कार करो। ಬಾಬಾ ಹೇಳ್ತಾರೆ, ಶುಭಾಶಯದ ಜೊತೆಗೆ ನಾನು ಒಂದು ಸೂಚನೆ ಕೊಡ್ತಾ ಇದ್ದೀನಿ. ನಿಮ್ಮಲ್ಲಿ ಉಳಿದಿರುವ ಈ ಹಳೆ ಸಂಸ್ಕಾರ ನಿಮಗೆ ಸಮಯ ಸಮಯಕ್ಕೆ ಮೋಸ ಮಾಡ್ತದೆ, ಕೊನೆಗೂ ಅದು ಮೋಸ ಮಾಡುವುದು. ಆದ್ದರಿಂದ ಇವತ್ತಿನಿಂದಲೇ ಹಳೆ ಸಂಸ್ಕಾರಗಳನ್ನು ಸಂಸ್ಕಾರ ಮಾಡಿರಿ, ಅಂದರೆ ಸುಟ್ಟಾಕ್ರಿ. ಹರೇಕ್ ಅಪ್ನೆ ಸಂಸ್ಕಾರ ಕೋ जानता भी है, छोड़ना चाहता भी है, तंग भी है, लेकिन सदा के लिए परिवर्तन करने में तीव्र पुरुषार्थी नहीं है. ಪ್ರತಿಯೊಬ್ಬರಿಗೆ ಅವರವರ ಹಳೆ ಸಂಸ್ಕಾರ ಏನು ಅಂತ ಗೊತ್ತಿದೆ, ಅದನ್ನು ಬಿಡಲಿಕ್ಕೂ ಇಷ್ಟಪಡ್ತಾರೆ. ಆ ಸಂಸ್ಕಾರದಿಂದ ಅವರಿಗೆ ಕಷ್ಟನೂ ಆಗ್ತಾ ಇದೆ. ಆದರೆ ಸದಾ ಕಾಲಕ್ಕಾಗಿ ಆ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಂತಹ ತೀವ್ರ ಪುರುಷಾರ್ಥಿ ಆಗಿಲ್ಲ ಮಕ್ಕಳು. ಪುರುಷಾರ್ಥ ಕರ್ತೆ ಹೇ ಲೇಕಿನ್ ತೀವ್ರ ಪುರುಷಾರ್ಥಿ ನಹಿ. ಪುರುಷಾರ್ಥ ಮಾಡ್ತಾರೆ, ಆದರೆ ತೀವ್ರ ಪುರುಷಾರ್ಥಿ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. ತೀವ್ರ पुरुषार्थ क्यों नहीं होता? कारण यही है, जैसे रावण को मारा भी, लेकिन सिर्फ मारा नहीं, जला भी दिया है या नहीं. ऐसे मारने के लिए पुरुषार्थ करते हैं, थोड़ा बेहोश हो जाता है संस्कार, लेकिन जलाया नहीं तो बेहोशी से बीच बीच में उठ जाता है. ಬಾಬಾ ಹೇಳ್ತಾರೆ, ರಾವಣನನ್ನು ಹೊಡೆದು ಹಾಕ್ತೀರಿ, ಆದರೆ ಸುಡೋದಿಲ್ಲ. ಆ ಕಾರಣದಿಂದ ಈ ಹಳೆಯ ಸಂಸ್ಕಾರ ರೂಪಿ ರಾವಣ ಮೂರ್ಛೆ ಹೋಗಿರ್ತಾನೆ, ಎಚ್ಚರ ತಪ್ಪಿ ಬಿದ್ದಿರ್ತಾನೆ, ಆದರೆ ರಾವಣನನ್ನು ನೀವು ಸುಡೋದಿಲ್ಲ. ಅದಕ್ಕಾಗಿ ರಾವಣ ಮತ್ತೆ ಮಧ್ಯ ಮಧ್ಯದಲ್ಲಿ ಎದ್ದು ಬರ್ತಾನೆ. पुराने संस्कारों का संस्कार करने के लिए इस वर्ष में योग अग्नि से जलाने का दृढ़ संकल्प का अटेंशन रखो. ಹಳೆಯ ಸಂಸ್ಕಾರಗಳನ್ನು ಸುಡೋದಕ್ಕಾಗಿ ಈ ವರ್ಷದಲ್ಲಿ ಯೋಗ ಅಗ್ನಿಯನ್ನು ಪ್ರಜ್ವಲಿಸುವ ದೃಢ ಸಂಕಲ್ಪ ಮಾಡಿರಿ. ಯೋಗ ಅಗ್ನಿಯಿಂದ ಹಳೆಯ ಸಂಸ್ಕಾರಗಳನ್ನು ಸುಟ್ಟು ಹಾಕ್ರಿ. पूछते हैं ना, इस नए वर्ष में क्या करना है? सेवा की तो बात अलग है, लेकिन पहले स्वयं की बात है. योग लगाते हो, बाप दादा बच्चों को योग में अभ्यास करते हुए देखते हैं. अमृत वेले भी बहुत पुरुषार्थ करते हैं, लेकिन योग तपस्या तप के रूप में नहीं करते. ಬಾಬಾ ಹೇಳ್ತಾ ಇದ್ದಾರೆ, ನೀವೆಲ್ಲ ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಯೋಗ ಮಾಡ್ತೀರಿ, ಆದರೆ ತಪಸ್ಸಿನ ರೂಪದಲ್ಲಿ ಯೋಗ ಮಾಡೋದಿಲ್ಲ. ಪ್ಯಾರ್ ಸೆ ಯಾದ್ ಜರೂರ್ ಕರ್ತೆ, रूहान भी करते, शक्ति लेने का अभ्यास करते, लेकिन याद को इतना पावरफुल नहीं बनाया है. जो जो संकल्प करो ವಿದಾಯಿ ತೋ ವಿದಾಯಿ ಹೋ ಜಾಯ್. ಬಾಬಾ ಹೇಳ್ತಾರೆ, ಆದರೆ ನೆನಪನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಲ್ಲ. ಯಾವ ಯಾವ ಸಂಕಲ್ಪಗಳನ್ನು ಮಾಡ್ತೀರಿ, ಇಂಥದ್ದನ್ನು ಬಿಡಬೇಕು, ಇಂಥದ್ದನ್ನು ಸುಟ್ಟಾಕಬೇಕು, ಆ ಕೆಲಸ ನಿಮ್ಮ ಯೋಗದಿಂದ ಆಗ್ತಿಲ್ಲ. योग को योग अग्नि के रूप में कार्य में नहीं लगाते, इसलिए योग को ಪವರ್ಫುಲ್ बनाओ. ಬರೇ ಪ್ರೀತಿಯಿಂದ ನೆನಪು ಮಾಡ್ತೀರಿ, ಯೋಗ ಮಾಡ್ತೀರಿ, ಆದರೆ ಯೋಗ ಅಗ್ನಿಯ ರೂಪದಲ್ಲಿ ಅದನ್ನು ನೀವು
ಪ್ರಯೋಗ ಮಾಡ್ತಿಲ್ಲ. ಅದಕ್ಕಾಗಿ ನಿಮ್ಮ ಯೋಗವನ್ನು ಇನ್ನೂ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿರಿ. एकाग्रता की शक्ति विशेष संस्कार भस्म करने में आवश्यक है. जिस स्वरूप में एकाग्र होना चाहो, जितना समय एकाग्र होना चाहो, ऐसी एकाग्रता संकल्प किया और भस्म. ಏಕಾಗ್ರತಾ ಶಕ್ತಿಯಿಂದ ಸಂಸ್ಕಾರಗಳನ್ನು ಭಸ್ಮ ಮಾಡಬಹುದು. ಆದ್ದರಿಂದ ಯಾವ ಸ್ವರೂಪದಲ್ಲಿ ಏಕಾಗ್ರ ಆಗಲಿಕ್ಕೆ ಬಯಸ್ತೀರಿ ಆ ಸಮಯದಲ್ಲಿ ಏಕಾಗ್ರತೆಯಿಂದ ಆ ಸಂಕಲ್ಪ ಮಾಡಿರಿ. ಸಂಕಲ್ಪ ಮಾಡಿದ ಕೂಡಲೇ ಹಳೆ ಸಂಸ್ಕಾರ ಭಸ್ಮ ಆಗಬೇಕು. इसको कहा जाता है योग अग्नि. नाम निशान समाप्त, मारने में फिर भी लाश तो रहता है ना. भस्म होने के बाद ನಾಮ ನಿಶಾನ್ ಖತಮ್. ಇದಕ್ಕೆ ಹೇಳಲಾಗ್ತದೆ ಗುರುತು ಮತ್ತು ಚಿಹ್ನೆಯ ಸಹಿತವಾಗಿ ಸಮಾಪ್ತಿ ಮಾಡುವುದು. ಬರೇ ಸಾಯಿಸಿದರೆ ಶವ ಉಳ್ಕೋತದೆ, ಸುಟ್ಟು ಹಾಕಿದರೆ ಅಲ್ಲಿ ಹೆಸರು ರೂಪ ಯಾವ ಗುರುತು ಉಳಿಯೋದಿಲ್ಲ. तो इस वर्ष योग को पावरफुल स्टेज में लाओ. जिस स्वरूप में रहने चाहो, मास्टर सर्वशक्तिवान ऑर्डर करो. समाप्त करने की शक्ति आपके ऑर्डर से नहीं माने यह हो नहीं सकता. ಈ ವರ್ಷದಲ್ಲಿ ನಿಮ್ಮ ಯೋಗವನ್ನು ಇನ್ನೂ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. ಮಾಸ್ಟರ್ ಸರ್ವಶಕ್ತಿವಾನಾಗಿ ಆದೇಶ ಕೊಡಿ. ಆಗ ಆ ಶಕ್ತಿ ನಿಮ್ಮ ಆದೇಶವನ್ನು ಪಾಲಿಸ್ತದೆ. मालिक हो, मास्टर कहलाते हो. तो मास्टर ऑर्डर करे और शक्ति हाजिर नहीं हो तो क्या वह मास्टर है? ಸಮಯಕ್ಕೆ ಸರಿಯಾಗಿ ಯಾವ ಶಕ್ತಿಯ ಅವಶ್ಯಕತೆ ಇರ್ತದೆ ಆ ಶಕ್ತಿಯ ಆವಾಹನೆ ಮಾಡಿರಿ. ಮಾಸ್ಟರಾಗಿ ಆವಾಹನೆ ಮಾಡಿದಾಗ ಆ ಶಕ್ತಿ ನಿಮ್ಮಲ್ಲಿ ಬಂದ್ಬಿಡ್ತದೆ. बाप दादा ने देखा कि पुराने संस्कार का कुछ न कुछ अंश अभी भी रहा हुआ है और वह अंश बीच बीच में वंश भी पैदा कर देता है जो कर्म तक भी काम हो जाता है. ಬಾಬಾ ಗಮನಿಸ್ತಾ ಇದ್ದಾರೆ, ಮಕ್ಕಳಲ್ಲಿ ಹಳೆ ಸಂಸ್ಕಾರದ ಅಂಶ ಇನ್ನೂ ಉಳ್ಕೊಂಡಿದೆ. ಆ ಅಂಶದಿಂದ ಒಮ್ಮೊಮ್ಮೆ ವಂಶನೇ ಬೆಳೆದು ಬಿಡ್ತದೆ. ಆ ವಂಶ ಮಾತಿನಲ್ಲಿನೂ ಕಾಣಿಸ್ತದೆ, ಕರ್ಮದಲ್ಲಿನೂ ಕಾಣಿಸ್ತದೆ. युद्ध करनी पड़ती. बाप दादा को बच्चों का समय प्रमाण युद्ध का स्वरूप भाता नहीं. ಬಾಪ್ ದಾದಾರವರಿಗೆ ಇನ್ನೂವರೆಗೂ ಮಕ್ಕಳ ಯುದ್ಧ ನೋಡಲು ಇಷ್ಟ ಇಲ್ಲ. बाप दादा हर बच्चे को मालिक के रूप में देखना चाहते हैं. ऑर्डर करो जी हजूर. ಇನ್ನೂವರೆಗೂ ಮಕ್ಕಳು ನೀವು ಯುದ್ಧನೇ ಮಾಡ್ತಾ ಇದ್ದರೆ ಅದು ಬಾಬೋರ್ಗೆ ಇಷ್ಟ ಇಲ್ಲ. ಬಾಬಾ ಮಕ್ಕಳನ್ನು ಮಾಲೀಕರ ರೂಪದಲ್ಲಿ ನೋಡಲು ಇಷ್ಟಪಡ್ತಾರೆ. ಅದಕ್ಕಾಗಿ ನೀವು ಮಾಸ್ಟರ್ ಸರ್ವಶಕ್ತಿವಾನಾಗಿ ಶಕ್ತಿಗಳನ್ನು ಆವಾಹನೆ ಮಾಡಿರಿ. तो सुना इस वर्ष स्व के प्रति क्या करना है. शक्तिशाली बेफिक्र बादशाह, क्योंकि सभी का लक्ष्य किसी से भी पूछो तो क्या कहते हैं, हम विश्व का राज्य प्राप्त करेंगे, राज्य अधिकारी बनेंगे. अपने को राजयोगी कहलाते हैं, प्रजा योगी नहीं. कोई है सारी सभा में जो प्रजा योगी हो. टीचर्स कोई है, आपके सेंटर पर कोई प्रजा योगी है. कहलाते तो सब राजयोगी है. प्रजा योगी में हाथ कोई नहीं उठाता. ಬಾಬಾ ಹೇಳ್ತಾರೆ, ನಿಮ್ಮ ಗುರಿಯಾಗಿದೆ ವಿಶ್ವ ರಾಜ್ಯ ಅಧಿಕಾರಿಯಾಗುವುದು. ಅದಕ್ಕಾಗಿ ನೀವು ರಾಜಯೋಗದ ಅಭ್ಯಾಸ ಮಾಡ್ತಾ ಇದ್ದೀರಿ ವಿನಃ ನೀವು ಪ್ರಜಾಯೋಗದ ಅಭ್ಯಾಸ ಮಾಡ್ತಿಲ್ಲ.
और बाप को भी फ़कुर है। बाप दादा फ़कुर से कहते हैं कि संगम पर भी हर बच्चा राजा बच्चा है। कोई बाप ऐसे फलक से नहीं कह सकता कि मेरा हर एक बच्चा राजा है। ನೀವು ರಾಜಯೋಗಿಗಳು, ರಾಜ ಆಗುವಂಥವ್ರು. ತಂದೆಗೂ ಕೂಡ ನಿಮ್ಮ ಮೇಲೆ ಭರವಸೆ ಇದೆ, ಅಭಿಮಾನ ಇದೆ. ಅಭಿಮಾನದಿಂದ, ಖುಷಿಯಿಂದ ಬಾಬಾ ಹೇಳ್ತಾರೆ, ನನ್ನ ಪ್ರತಿಯೊಂದು ಮಗುವು ಕೂಡ ರಾಜ ಆಗಿದೆ ಅಂತ. ಈ ಥರ ಲೌಕಿಕದಲ್ಲಿ ಯಾವ ತಂದೆನೂ ಹೇಳೋದಿಲ್ಲ. ಬಾಪ್ ದಾದಾ ಕಹತೆ ಹರೇಕ್ ಬಚ್ಚಾ स्वराज्य अधिकारी राजा है। प्रजा योगी में तो हाथ नहीं उठाया ना तो राजा हो, लेकिन ऐसा ढीला ढाला राजा नहीं बनना जो ऑर्डर करो और आवे नहीं. ಪ್ರಜಾಯೋಗಿಗಳು ಅಲ್ಲ ನೀವು, ರಾಜಯೋಗಿಗಳು, ರಾಜ್ಯ ಅಧಿಕಾರಿಯಾಗುವಂಥವು. ಅಂದ ಮೇಲೆ ನೀವು ಆದೇಶ ಕೊಟ್ಟ ಕೂಡಲೇ ಶಕ್ತಿಗಳು ನಿಮ್ಮ ಮುಂದೆ ಹಾಜಿರಾಗಬೇಕು. ನೀವು ದುರ್ಬಲ ರಾಜ ಆಗಬಾರದು. पीछे वाले कौन हो? समझते हैं राजयोगी है तो हाथ उठाओ. बाप दादा देख रहे, 18,000 भाई बहनें बैठे. ಸಭೆಯಲ್ಲಿ ಬಾಬಾ ಕೈ ಎತ್ತಿಸಿದರು. ಆಗ ಸಭೆಯಲ್ಲಿ ಇರುವಂತಹ 18,000 ಸೋದರ ಸೋದರಿಯರು ನಾವೆಲ್ಲರೂ ರಾಜಯೋಗಿಗಳು ಅಂತ ಕೈ ಎತ್ತಿದರು. ಅಭಿ ಯಹ ಲಾಸ್ಟ್ ಟರ್ನ್ ಶುರು ಹೋ ಜಾಯೇಗಾ तो 3 मास बाप दादा होम वर्क देंगे. बीच बीच का होम वर्क भी लास्ट पेपर में जमा होगा. ಈಗ ಕೊನೆಯ ಸೀಸನ್ ಬರ್ತಾ ಇದೆ. 3 ತಿಂಗಳಿಗಾಗಿ ನಾನು ಮಕ್ಕಳಿಗೆ ಮನೆ ಪಾಠ ಕೊಡ್ತಾ ಇದ್ದೀನಿ, ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ. ಈ 3 ತಿಂಗಳಿನ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೋ ಅವರು ಕೊನೆ ಪರೀಕ್ಷೆಯಲ್ಲೂ ಕೂಡ ಪಾಸ್ ಆಗ್ತಾರೆ. ಮಧ್ಯ ಮಧ್ಯದಲ್ಲಿ ಮಾಡುವಂತಹ ಈ ಪರೀಕ್ಷೆಗಳ ಅಂಕಗಳು ಕೊನೆಯ ಪರೀಕ್ಷೆಯಲ್ಲಿ ಜಮಾ ಆಗ್ತವೆ. 3 मास में हर एक अपना चार्ट चेक करना कि मैं मास्टर सर्वशक्तिवान होकर किसी भी कर्म इंद्रिय को, किसी भी शक्ति को जब ऑर्डर करे तो वह ऑर्डर माना या नहीं माना. पहली लाइन वाले कर सकते हो. ಈಗ ಈ 3 ಮಾಸದಲ್ಲಿ ಚೆಕ್ ಮಾಡಿಕೊಳ್ಳಿ, ನಿಮ್ಮ ಪ್ರತಿಯೊಂದು ಕರ್ಮ ಇಂದ್ರಿಯ ನಿಮ್ಮ ಆದೇಶದ ಪಾಲನೆ ಮಾಡ್ತಾ ಇದೆಯೋ ಹೇಗೆ. ನೀವು ಶಕ್ತಿಯ ಆವಾಹನೆ ಮಾಡಿದಾಗ ಆ ಶಕ್ತಿ ನಿಮ್ಮ ಹತ್ತಿರ ಬರ್ತಾ ಇದೆಯೋ ಹೇಗೆ ಅಂತ ನೋಡ್ಕೊಳ್ಳಿ. ಮೊದಲನೇ ಪಂಕ್ತಿಯಲ್ಲಿ ಕುಳಿತಿರುವಂಥ ಮಕ್ಕಳು ಕೈ ಎತ್ತಿರಿ. 3 मास कोई भी पुराना संस्कार वार नहीं करे, अलबेले नहीं बनना. 3 ತಿಂಗಳುಗಳವರೆಗೆ ನಿಮ್ಮ ಮೇಲೆ ಹಳೆಯ ಸಂಸ್ಕಾರ ದಾಳಿ ಮಾಡಬಾರದು. ಈ ವಿಷಯದಲ್ಲಿ ಹುಡುಗಾಟಿಕೆ ಮಾಡಬೇಡಿ, ಅಲಕ್ಷ್ಯತನ ಮಾಡಬೇಡಿ. हो जाएगा, होना ही है, ऐसी मीठी मीठी बातें करते कहते हैं बाबा आप फिक्र नहीं करो, हो जाएंगे. ಅಲಕ್ಷ್ಯತನದಿಂದ ಮಕ್ಕಳು ಮಾತಾಡ್ತಾರೆ, ಬಾಬಾ ನೀನು ಚಿಂತೆ ಮಾಡಬೇಡ, ಆಗೋ ಸಮಯಕ್ಕೆ ಆಗಿಬಿಡ್ತದೆ, ನಾವೆಲ್ಲರೂ ಆ ಸಮಯಕ್ಕೆ ಮಾಡ್ತೀವಿ. ಸುನ್ಕರ್ ಬಾಪ್ ಮುಸ್ಕುರಾ ದೇತಾ ಹೈ. ಬಾಬನಿಗೆ ಹೇಳ್ತಿರ್ತಾರೆ, ಬಾಬಾ ನೀನೇನು ಚಿಂತೆ ಮಾಡಬೇಡ, ನಾವೆಲ್ಲ ಸಮಯ ಬಂದಾಗ ಮಾಡಿಬಿಡ್ತೀವಿ, ಆ ಥರ ಆಗಿಬಿಡ್ತೀವಿ ಅಂತ. ಈ ಮಾತುಗಳನ್ನು ಕೇಳಿ ಬಾಬನು ನಗ್ತಾ ಇರ್ತಾರೆ. ಲೇಕಿನ್ ಬಾಪ್ ದಾದಾ इन 3 मास में अगर ऐसी बात की तो मानेगा नहीं. दिल से हाथ उठाना मंजूर है. सभा के कारण हाथ नहीं उठाना, करना ही है. चाहे कुछ भी सहन करना पड़े, कुछ छोड़ना पड़े, कोई हर्जा नहीं, करना ही है. पक्का है टीचर्स,
ಬಾಬಾ ಹೇಳ್ತಾರೆ, ಸಭೆಯಲ್ಲಿ ಒಬ್ಬರನ್ನ ನೋಡಿ ಒಬ್ಬರು ಕೈ ಎತ್ತಬೇಡಿ, ವಿಚಾರ ಮಾಡಿ ಕೈ ಎತ್ತಿರಿ. ಸಹನೆ ಮಾಡುವಂಥ ಪರಿಸ್ಥಿತಿ ಬರ್ಬೋದು, ತ್ಯಾಗ ಮಾಡುವಂಥ ಪರಿಸ್ಥಿತಿ ಬರ್ಬೋದು. ಆದರೂ ಕೂಡ ನೀವು ಬಾಬಾ ಕೊಟ್ಟಿರುವಂಥ ಹೋಮ್ವರ್ಕನ್ನು ದೃಢತೆಯಿಂದ ಮಾಡ್ತೀರಿ ಅನ್ನುವಂಥವರು ಕೈ ಎತ್ತಿರಿ. अच्छा यह ताज वाले बच्चे क्या करेंगे? छोटे बच्चे ताज पहनकर सामने बैठे, ताज तो अच्छा पहन लिया, अब करना पड़ेगा. देखो बच्चे भी हाथ उठा रहे. ಬಾಬಾ ಹೇಳ್ತಾರೆ, ಸಣ್ಣ ಸಣ್ಣ ಮಕ್ಕಳು ಕೂಡ ಆ ಸಭೆಯಲ್ಲಿ ಕಿರೀಟ ಹಾಕ್ಕೊಂಡು ಕೂತ್ಕೊಂಡಿದ್ರು. ಅವ್ರಿಗೂ ಬಾಬಾ ಹೇಳ್ತಿದ್ದಾರೆ, ನಾನು ಹೇಳಿದ ಕೆಲಸ ನೀವು ಮಾಡಬೇಕು. फिर बाप दादा की सीज़न में अगर नहीं करेंगे तो आने नहीं देंगे, क्योंकि बाप दादा देख रहे हैं, समय आपका इंतज़ार कर रहा है. ಯಾವ ಮಕ್ಕಳು ಬಾಬಾ ಹೇಳಿದ ಕೆಲಸ ಮಾಡೋದಿಲ್ಲ, ಅವರಿಗೆ ಮುಂದಿನ ಸೀಸನ್ನಲ್ಲಿ ಮಧುಬನಕ್ಕೆ ಬರಲು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. आप समय का इंतज़ार करने वाले नहीं हो, इंतज़ाम करने वाले. समय आपका इंतज़ार कर रहा है. ತಾವು ಸಮಯವನ್ನು ಕಾಯುವಂಥವರಲ್ಲ, ಪ್ರತೀಕ್ಷೆ ಮಾಡೋರಲ್ಲ, ಆದರೆ ಸಮಯ ಬರುವ ಮೊದಲೇ ವ್ಯವಸ್ಥೆ ಮಾಡುವಂಥವರು, ಎವರ್ ರೆಡಿ ಆಗುವಂಥವರಿದ್ದೀರಿ. ಪ್ರಕೃತಿ, ಸತೋಪ್ರಧಾನ ಪ್ರಕೃತಿ ತಮಗೆ ಆವಾಹನೆ ಮಾಡ್ತಾ ಇದೆ. तो 3 मास में अपने शक्तिशाली स्टेज में रहे हुए संस्कार को परिवर्तन करना. ಈ 3 ಮಾಸಗಳಲ್ಲಿ ತಮ್ಮ ಶಕ್ತಿಶಾಲಿ ಸ್ಥಿತಿಯಿಂದ ಹಳೆಯ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿರಿ. 3 मास अटेंशन रखा तो उसको आगे भी अभ्यास हो जाएगा. 3 ಮಾಸಗಳವರೆಗೆ ಎಚ್ಚರಿಕೆಯಿಂದ ಪುರುಷಾರ್ಥ ಮಾಡಿದರೆ ಅದೇ ಅಭ್ಯಾಸ ನಿಮ್ಮಲ್ಲಿ ಬಂದ್ಬಿಡ್ತದೆ. ಏಕ ಬಾರಿ ಪರಿವರ್ತನ್ ಕಿ ವಿಧಿ ಆ ಗೈ ತೋ ಬಹುತ್ ಕಾಮ ಮೇ ಆಯೇಗ. ಒಂದು ಸಲ ಪರಿವರ್ತನೆಯ ವಿಧಾನ ನಿಮಗೆ ತಿಳಿತು ಅಂದರೆ ಆ ಅಭ್ಯಾಸ, ಆ ಸಂಸ್ಕಾರ ನಿಮ್ಮಲ್ಲಿ ಬಂದ್ಬಿಡ್ತದೆ. ವಿನಾಶ್ ಕಬ್ रूहान में पूछते हैं, पता नहीं कब विनाश होगा, 2 साल में, 10 साल में होगा, कितने साल में होगा. आप क्यों समय का इंतज़ार करते? समय आपका इंतज़ार कर रहा है. ಎಲ್ಲ ಮಕ್ಕಳು ತಂದೆಗೆ ಕೇಳ್ತಾ ಇರ್ತಾರೆ, ವಿನಾಶ ಯಾವಾಗ, ವಿನಾಶ ಯಾವಾಗ, ಇನ್ನು 2 ವರ್ಷ ಬೇಕೋ, 10 ವರ್ಷ ಬೇಕೋ, ಎಷ್ಟು ಸಮಯ ಬೇಕು ಅಂತ. ಬಾಬಾ ಹೇಳ್ತಾರೆ, ಸಮಯ ನಿಮಗಾಗಿ ಕಾಯ್ತಾ ಇದೆ. ನೀವು ತಯಾರಾಗಿಬಿಟ್ರೆ ಈಗಂದರೆ ಈಗಲೇ ವಿನಾಶ ಆಗಿಬಿಡ್ತದೆ. ಬಾಪ್ ಸೆ ಪೂಛತೆ ಹೇ, ತಾರೀಖ ಬತಾ ದೋ, ಥೋಡಾ ಸಾ ವರ್ಷ ಬತಾ ದೋ, 10 ವರ್ಷ ಲಗೆಂಗೆ, 20 ವರ್ಷ ಲಗೆಂಗೆ, ಕಿತನಾ ವರ್ಷ ಲಗೆ. ಬಾಬೋರಿಗೆ ಮಕ್ಕಳು ಕೇಳ್ತಾ ಇರ್ತಾರಂತೆ, ನಮಗೆ ಸ್ವಲ್ಪ ಸೂಚನೆ ಕೊಡು, ಇನ್ನು 1 ವರ್ಷನೋ, 10 ವರ್ಷನೋ, 20 ವರ್ಷನೋ ಸ್ವಲ್ಪ ಹೇಳು ಅಂತ ಕೇಳ್ತಿರ್ತಾರಂತೆ. बाप दादा बच्चों से पूछते हैं कि आप सब बाप समान बन गए हो, पर्दा खोले कि पर्दा खोलेंगे तो कोई कंघी कर रहा है, कोई फेस को क्रीम लगा रहा है. अगर एवर रेडी हो, संस्कार समाप्त हो गए तो बाप दादा को पर्दा खोलने में क्या देरी लगे, पहले एवर रेडी हो जाओ. ಬಾಬಾ ಮಕ್ಕಳಿಗೆ ಕೇಳ್ತಾ ಇದ್ದಾರೆ, ನೀವು ತಂದೆಯ ಸಮಾನ ಆಗಿದ್ದೀರಾ? ನೀವು ತಂದೆಯ ಸಮಾನ ಆಗಿಬಿಟ್ಟರೆ ಬಾಬಾ ಈಗಲೇ ಪರ್ದೆಯನ್ನು ಸರಿಸಿಬಿಡ್ತಾರೆ. ಪರ್ದೆ ಸರಿಸಿದಾಗ ನೀವು ಸಂಪೂರ್ಣ ಆಗಿರಲಿಲ್ಲ ಅಂದರೆ, ಇನ್ನೂ ಕೆಲವರು ಬಾಚ್ಕೊಳ್ಳೋದು, ಕೆಲವರು ಕ್ರೀಮ್ ಹಚ್ಕೊಳ್ಳೋದು, ಈ ಥರ ತಯಾರಿಯಲ್ಲಿ ಇದ್ದರೆ ಆ ದೃಶ್ಯ ಚಂದ ಕಾಣಿಸೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ಹಳೆಯ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡಿ ಎವರ್ ರೆಡಿ ಆಗಿರಿ.
हो जाएंगे कह के बाप को बहुत समय खुश किया. ಆಗ್ತೀವಿ ಮಾಡ್ತೀವಿ ನೋಡೋಣ ಅಂಥೇಳಿ ಬಹಳ ಸಮಯದಿಂದ ಬಾಬೋರ್ಗೆ ನೀವು ಹೇಳ್ತಾ ಇದ್ದೀರಿ. ಅಭಿ ಐಸಾ ನಹಿ ಕರ್ನಾ, बाप समान बनना ही है, इसमें सभी हाथ उठा देते. ब्रह्मा बाप को देखो, हाथ उठाने की ज़रूरत नहीं है, बाप समान बनना है. ಪ್ರಶ್ನೆ ಕೇಳಿದಾಗೆಲ್ಲ ಕೈ ಎತ್ತಿ ಬಿಡ್ತೀರಿ, ಆದರೆ ಕೈ ಎತ್ತುವ ಅವಶ್ಯಕತೆ ಇಲ್ಲ. ತಂದೆಯ ಸಮಾನ ಆಗಿ ತೋರಿಸ್ರಿ. ಬ್ರಹ್ಮ बाप को देखा, साकार में तो ब्रह्मा बाप को फॉलो करना है ना. ब्रह्मा बाप ने त्याग, तपस्या और सेवा लास्ट घड़ी तक साकार रूप में प्रैक्टिकल दिखाए. ಸಾಕಾರದಲ್ಲಿ ನೀವು ಬ್ರಹ್ಮ ತಂದೆಗೆ ಅನುಕರಣೆ ಮಾಡಬೇಕು. ಬ್ರಹ್ಮ ಬಾಬಾ ಕೊನೆಯವರೆಗೂ ತ್ಯಾಗ, ತಪಸ್ಸು ಮತ್ತು ಸೇವೆಯನ್ನು ಮಾಡಿ ತೋರಿಸಿದರು. अपनी ड्यूटी शिव बाप द्वारा महावाक्य उच्चारण की ड्यूटी लास्ट दिन तक निभाई. लास्ट मुरली याद है ना, 3 शब्द का वरदान याद है. ಶಿವ ತಂದೆ ಹೇಳುವ ಮುರಳಿಯನ್ನು ಮುಖದಿಂದ ಉಚ್ಚಾರಣೆ ಮಾಡುವಂಥ ಕರ್ತವ್ಯ ಕೊನೆಯ ದಿನದವರೆಗೂ ಬಾಬಾ ಮಾಡಿ ತೋರಿಸಿದರು. ಬ್ರಹ್ಮ ಬಾಬಾ ಕೊನೆಯ ಮುರಳಿಯಲ್ಲಿ 3 ಶಬ್ದಗಳ ವರದಾನ ಕೊಟ್ಟರು. ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಆಗಿರಿ ಅಂತ. सभी को याद है, त्याग भी लास्ट दिन तक किया, अपना पुराना कमरा नहीं छोड़ा. बच्चों ने कितना प्यार से ब्रह्मा बाप को कहा, लेकिन बच्चों के लिए बनाया, स्वयं नहीं यूज़ किया. ಕೊನೆಯವರೆಗೂ ತ್ಯಾಗ ಮಾಡಿದರು. ಹಳೆ ಕೋಣೆಯಲ್ಲಿನೇ ವಾಸ ಮಾಡಿದರು, ಹೊಸ ಮನೆಗೆ ಹೋಗಲಿಲ್ಲ. सदा 2:30-3 बजे उठकर स्वयं प्रति तपस्या की, संस्कार भस्म किए, तब कर्मातीत ಅವ್ಯಕ್ತ बने, ಫರಿಷ್ಠಾ ಬನೆ. ತ್ಯಾಗನೂ ಮಾಡಿದರು, ಕೊನೆ ದಿನದವರೆಗೆ ತಪಸ್ಸು ಮಾಡಿದರು. ಪ್ರತಿದಿನ ರಾತ್ರಿ 2:30-3 ಗಂಟೆಗೆ ಎದ್ದು ಸಂಸ್ಕಾರಗಳನ್ನು ಭಸ್ಮ ಮಾಡುವಂತಹ ತಪಸ್ಸು ಮಾಡಿದರು. ಆ ಕಾರಣದಿಂದ ಬ್ರಹ್ಮ ಬಾಬಾ ಕರ್ಮಾತೀತ ಫರಿಷ್ಠಾ ಆದರು. ಜೋ ಸೋಚಾ ವಹ ಕರ್ಕೆ ದಿಖಾಯ. ಬ್ರಹ್ಮ ಬಾಬವರು ಯಾವ ಸಂಕಲ್ಪ ಮಾಡ್ತಿದ್ರು ಅದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸಿದರು. ಕಹನ, ಸೋಚನ ಅವ್ರ ಕರ್ನ ತೀನೋ ಸಮಾನ. ಯೋಚಿಸುವುದು, ಹೇಳುವುದು ಮತ್ತು ಮಾಡುವುದು ಮೂರಲ್ಲೂ ಕೂಡ ಸಮಾನತೆ ಇತ್ತು. फॉलो फादर लास्ट तक अपने कर्तव्य में पूर्ण रहे. पत्र भी लिखे, कितने पत्र लिखे, सेवा भी नहीं छोड़ी. फॉलो फादर ಕೊನೆ ದಿನದವರೆಗೂ ಬಾಬಾ ತಮ್ಮ ಕರ್ತವ್ಯಗಳನ್ನು ಪೂರ್ಣ ಮಾಡಿದರು. ಮಕ್ಕಳಿಗೆ ಪತ್ರಗಳನ್ನು ಬರೆದರು, ಸೇವೆನೂ ಬಿಟ್ಟಿಲ್ಲ. ऐसे फॉलो फादर अखंड महादानी, अखंड महादानी का प्रैक्टिकल रूप दिखाया अंत्य तक. ಅಖಂಡ ಮಹಾದಾನಿ ಆಗಿ ತೋರಿಸಿದ್ರು. ಅಂತಹ ತಂದೆಗೆ ಫಾಲೋ ಮಾಡಿರಿ, ಅನುಕರಣೆ ಮಾಡಿರಿ. लास्ट तक बिना आधार के तपस्वी रूप में बैठे. ಕೊನೆಯವರೆಗೂ ಬ್ರಹ್ಮ ಬಾಬಾ ತಪಸ್ವಿ ರೂಪದಲ್ಲಿನೇ ಕುಳಿತು ಯೋಗ ಮಾಡ್ತಿದ್ರು. अभी बच्चे तो आधार लेते हैं ना बैठने का, लेकिन ब्रह्मा बाप ने आदि से अंत्य तक ತಪಸ್ವಿ ರೂಪ ರಖ. ಈಗ ಮಕ್ಕಳಿಗೆ ಕುರ್ಚಿ ಬೇಕಾಗ್ತದೆ, ಮತ್ತೊಂದು ಆಧಾರ ಬೇಕಾಗ್ತದೆ. ಆದರೆ ಬ್ರಹ್ಮ ಬಾಬಾ ಕೊನೆಯವರೆಗೂ ಯಾವ ಆಧಾರವನ್ನು ಹಿಡ್ಕೊಳ್ಳಿಲ್ಲ. ಚಸ್ಮಾ ಭೀ ನಹಿ ಡಾಲ, ಆಂಖೋ ಮೇ ಯಹ ಸೂಕ್ಷ್ಮ ಶಕ್ತಿ ಹೇ ನಿರಾಧಾರ್. ಚಸ್ಮಾನೂ ಹಾಕ್ಕೊಳ್ತಿರ್ಲಿಲ್ಲ ಬಾಬಾ. ಆ ಥರ ಮುರಳಿ ನುಡಿಸ್ತಿದ್ರು, ಪತ್ರ ಬರೀತಿದ್ರು, ಮಕ್ಕಳ ಪತ್ರಗಳನ್ನು ಓದ್ತಿದ್ರು. ಶರೀರನೂ ನಿರಾಧಾರ ಆಗಿತ್ತು. ಅಂತಹ ಒಂದು ಸೂಕ್ಷ್ಮ ಶಕ್ತಿ ಬ್ರಹ್ಮ ಬಾಬೋರಲ್ಲಿ ಇತ್ತು. ಶರೀರ ಪುರಾಣ ಹೇ,
दिन प्रतिदिन प्रकृति, हवा, पानी दूषित हो रहा है। इसलिए बाप दादा आपको कहते नहीं हैं, क्यों आधार लेते हो, क्यों चश्मा पहनते हो। पहनो, भले पहनो, लेकिन शक्तिशाली स्थिति जरूर बनाओ। ಆದರೆ ದಿನೇ ದಿನೇ ಪ್ರಕೃತಿ, ಹವಾಮಾನ, ನೀರು ಎಲ್ಲವೂ ಕಲುಷಿತ ಆಗ್ತಾ ಇದೆ. ಆದ್ದರಿಂದ ಬಾಬಾ ನಿಮಗೆ ಆಧಾರ ತಗೋಬೇಡಿ ಅಂತ ಹೇಳೋದಿಲ್ಲ. ನೀವು ಆಧಾರನೂ ತಗೊಳ್ರಿ, ಚಸ್ಮಾನೂ ಹಾಕ್ಕೊಳ್ರಿ, ಆದರೆ ಆಂತರಿಕ ಸ್ಥಿತಿ ಮಾತ್ರ ಶಕ್ತಿಶಾಲಿ ಸ್ಥಿತಿ ಇರಲಿ ಅಂತ ಬಾಬಾ ಹೇಳ್ತಾರೆ. ಸಾರಿ ವಿಶ್ವ ಕಾ ಕಾರ್ಯ ಸಮಾಪ್ತ ಕಿಯಾ ಹೇ, ಬಾಪ್ ದಾದಾ ಆಪಸೆ ಪ್ರಶ್ನೆ ಪೂಛತೆ. ವಿಶ್ವ ಕಲ್ಯಾಣದ ಕೆಲಸ ಸಮಾಪ್ತಿ ಮಾಡಿದ್ದೀರಾ? ಬಾಬಾ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ ಸಭಿ ಸಂತುಷ್ಟ ಹೋ कि विश्व कल्याण का कार्य पूरा हो गया? जो समझते हैं विश्व कल्याण का कार्य समाप्त हो गया, वह हाथ उठाओ. एक भी नहीं तो कैसे कहते हो कि विनाश कब होगा? काम तो पूरा किया ही नहीं. ಬಾಬಾ ಹೇಳ್ತಾರೆ, ನಿಮಗೆ ಕೊಟ್ಟಂಥ ಕೆಲಸ ನೀವಿನ್ನೂ ಮುಗಿಸೇ ಇಲ್ಲ, ಮತ್ತು ಯಾಕೆ ವಿನಾಶ ವಿನಾಶ ಅಂತ ಕೇಳ್ತೀರಿ? ವಿಶ್ವ ಕಲ್ಯಾಣದ ಕೆಲಸ ಮುಗಿಸ್ರಿ, ಆ ದಿನನೇ ವಿನಾಶ ಶುರು ಆಗ್ತದೆ. अच्छा, चारों ओर के सदा उमंग उत्साह में आगे बढ़ने वाले, सदा हिम्मत से बाप दादा की पदम गुणा मदद के पात्र बच्चों को सदा विजयी रत्न है. हर कल्प में विजयी बने थे, अब भी है, और हर कल्प में विजयी है ही. ऐसे विजयी बच्चों को सदा एक बाप दूसरा न कोई, न संसार की आकर्षण न संस्कार की आकर्षण, दोनों आकर्षण से मुक्त रहने वाले सदा समान बच्चों को बाप दादा का याद प्यार और ನಮಸ್ತೆ. ಸದಾ ಉಮಂಗ ಉಲ್ಲಾಸದಲ್ಲಿ ಇರುವಂಥ ಮಕ್ಕಳಿಗೆ, ಸದಾ ಧೈರ್ಯದಿಂದ ಮುಂದುವರೆದು ತಂದೆಯ ಸಹಾಯ ಪಡೆಯುವಂಥ ಮಕ್ಕಳಿಗೆ, ಸದಾ ವಿಜಯಿ ರತ್ನಗಳಿಗೆ, ಕಲ್ಪಕಲ್ಪದ ವಿಜಯಿ ಆತ್ಮಗಳಿಗೆ, ಒಬ್ಬ ತಂದೆಯ ವಿನಃ ಯಾರೂ ಇಲ್ಲ ಎಂಬ ದೃಢ ನಿಶ್ಚಯದಲ್ಲಿ ಇರುವಂಥ ಮಕ್ಕಳಿಗೆ, ಸಂಸಾರದ ಆಕರ್ಷಣೆ ಸಂಸ್ಕಾರದ ಆಕರ್ಷಣೆಯಿಂದ ಮುಕ್ತ ಆಗಿರುವಂಥ ಮಕ್ಕಳಿಗೆ, ತಂದೆಯ ಸಮಾನ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. वरदान. सदा काल के अटेंशन द्वारा विजय माला में पिरोने वाले बहुत समय के विजयी भव. सदा ಕಾಲದ ಅಟೆನ್ಷನ್ನಿಂದ ವಿಜಯಮಾಲೆಯಲ್ಲಿ ಬರುವಂತಹ ವಿಜಯೀ ಆತ್ಮ ಭವ. ಬಹಳ ಸಮಯದ ವಿಜಯೀ ಮಕ್ಕಳು ವಿಜಯಮಾಲೆಯ ಮಣಿಗಳಾಗ್ತಾರೆ. ವಿಜಯೀ ಆಗುವುದಕ್ಕಾಗಿ ಸದಾ ಬಾಪ್ ದಾದಾರವರನ್ನು ಫಾಲೋ ಮಾಡಿರಿ. ಪ್ರತಿ ಹೆಜ್ಜೆಗೂ ತಂದೆಯ ಸಂಕಲ್ಪ ಏನಿದೆಯೋ ಅದೇ ನಿಮ್ಮ ಸಂಕಲ್ಪ ಆಗಿರಬೇಕು. ತಂದೆಯ ಶಬ್ದ ಏನಿತ್ತು ಅದೇ ನಿಮ್ಮ ಶಬ್ದ ಆಗಬೇಕು. ಈ ಥರದ ಎಚ್ಚರಿಕೆ ವಹಿಸಿ ಪುರುಷಾರ್ಥ ಮಾಡಿದಾಗ ನೀವು ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ. ಪುರುಷಾರ್ಥಕ್ಕೆ ತಕ್ಕಂತಹ ಪ್ರಾರಬ್ಧವನ್ನು ಪಡ್ಕೊಳ್ತೀರಿ. ಸದಾಕಾಲದ ಪುರುಷಾರ್ಥ ನಿಮಗೆ ಸದಾಕಾಲದ ರಾಜ್ಯ ಭಾಗ್ಯ ಕೊಡುತ್ತದೆ. ಸ್ಲೋಗನ್. ಸೇವಾ ಮೇ ಸದಾ ಜೀ ಹಾಜಿರ್ ಕರ್ನಾ ಯಹಿ ಪ್ಯಾರ್ ಕಾ ಸಚ್ಚಾ ಸಬೂತ್ ಹೈ. ಪ್ರತಿಯೊಂದು ಸೇವೆಯಲ್ಲಿ ಆಗಲಿ ಅಂತ ಒಪ್ಪಿಕೊಂಡು ಆ ಸೇವೆ ಮಾಡುವುದೇ ಪರಮಾತ್ಮನ ಮೇಲೆ ನಿಮಗೆ ಇರುವ ಪ್ರೀತಿಯ ಪ್ರಮಾಣ ಆಗಿದೆ. ಅವ್ಯಕ್ತ ಸೂಚನೆ. ಆತ್ಮಿಕ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿರಿ, ಅಂತರ್ಮುಖಿಯಾಗಿರಿ. जैसे कोई भी व्यक्ति दर्पण के सामने खड़ा होता है तो स्वयं का साक्षात्कार कर लेता है, ऐसे आपकी आत्मिक स्थिति शक्ति रूपी दर्पण के आगे
कोई भी आत्मा आवे तो वह 1 सेकंड में स्वस्वरूप का दर्शन व साक्षात्कार कर ले। आपके हर कर्म में, हर चलन में रूहानियत की अट्रैक्शन हो। जो स्वच्छ आत्मिक बल वाली आत्माएं हैं वह सबको अपनी ओर आकर्षित जरूर करती है। ಹೇಗೆ ಕನ್ನಡಿಯ ಮುಂದೆ ನಿಂತಾಗ ಪ್ರತಿಯೊಬ್ಬ ವ್ಯಕ್ತಿಗೆ ಅವರದ್ದೇ ಸಾಕ್ಷಾತ್ಕಾರ ಆಗ್ತದೆ, ಹಾಗೆ ಆತ್ಮಿಕ ಸ್ಥಿತಿ ಮತ್ತು ಆತ್ಮಿಕ ಶಕ್ತಿಯ ಕನ್ನಡಿಯ ಮುಂದೆ ನಿಂತಾಗ ನಿಮ್ಮ ಸ್ವಸ್ವರೂಪದ ದರ್ಶನ ನಿಮಗೆ ಆಗ್ತದೆ. ಜೊತೆಗೆ ನಿಮ್ಮ ಕರ್ಮದ ಮೂಲಕ, ವರ್ತನೆಯ ಮೂಲಕ ಜನರಿಗೂ ಕೂಡ ಆ ಆತ್ಮೀಯತೆಯ ಸಾಕ್ಷಾತ್ಕಾರ ಆಗ್ತದೆ, ಆತ್ಮೀಯತೆಯ ಆಕರ್ಷಣೆ ಆಗ್ತದೆ. ಯಾರು ಸ್ವಚ್ಛ ಮತ್ತು ಆತ್ಮಿಕ ಶಕ್ತಿಯುಳ್ಳಂತಹ ಮಕ್ಕಳಿದ್ದಾರೆ ಅವರು ಎಲ್ಲರನ್ನೂ ತಮ್ಮ ಕಡೆಗೆ ಆಕರ್ಷಿತ ಮಾಡಿಬಿಡ್ತಾರೆ. ಅಚ್ಚ, ಓಂ ಶಾಂತಿ. ವಿಶ್ವದ ಈ ಶುಭ ದಿನಗಳಲ್ಲಿ, ಪಾವನ ಸಂಗಮ ಕ್ಷಣಗಳಲ್ಲಿ, ವಿಶ್ವದ ಈ ಶುಭ ದಿನಗಳಲ್ಲಿ, ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿ ಹೇ ಶಿವ ತಂದೆಯೇ, ಅವತರಿಸಿ ಹೇ ಶಿವ ತಂದೆಯೇ, ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಶುಭ ಸ್ವಾಗತ. ವಿಶ್ವದ ಈ ಶುಭ ದಿನಗಳಲ್ಲಿ, ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿ ಹೇ ಶಿವ ತಂದೆಯೇ, ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಶುಭ ಸ್ವಾಗತ. ಪ್ರೇಮ ಸಾಗರ, ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ, ಜ್ಞಾನ ಆನಂದ ಪ್ರೇಮ ಸಾಗರ, ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ, ಶ್ರೇಷ್ಠ ಕರ್ಮಗಳ ಭಾಗ್ಯ ವಿಧಾತ, ಶ್ರೇಷ್ಠ ಕರ್ಮಗಳ ಭಾಗ್ಯ ವಿಧಾತ, ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಶುಭ ಸ್ವಾಗತ. ವಿಶ್ವದ ಈ ಶುಭ ದಿನಗಳಲ್ಲಿ, ಪಾವನ ಸಂಗಮ ಕ್ಷಣಗಳಲ್ಲಿ, ವಿಶ್ವದ ಈ ಶುಭ ದಿನಗಳಲ್ಲಿ, ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿ ಹೇ ಶಿವ ತಂದೆಯೇ, ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಶುಭ ಸ್ವಾಗತ.
ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ, ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಯ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಶುಭ ಸ್ವಾಗತ. ಇದುವೇ ತಂತ್ರ ನುಡಿಸುತ್ತಿಹೇ ನೀ ಮನ್ಮನಾಭವ ಮಂತ್ರ, ಶಾಂತಿ ಸುಖಕ್ಕೆ ಇದುವೇ ತಂತ್ರ. ಗೀತಾ ಜ್ಞಾನವೇ ನವ ಸೃಷ್ಟಿಗೆ ಯಂತ್ರ, ಶಿವಗೀತ ಜ್ಞಾನ ನವ ಸೃಷ್ಟಿಗೆ ಯಂತ್ರ. ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಶುಭ ಸ್ವಾಗತ. ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ, ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಹೆ ಶಿವ ತಂದೆಯೇ, ಅವತರಿಸಿಹೆ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಶುಭ ಸ್ವಾಗತ. ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಶುಭ ಸ್ವಾಗತ, ಸ್ವಾಗತ ಶುಭ ಸ್ವಾಗತ, ಸ್ವಾಗತ ಶುಭ ಸ್ವಾಗತ. ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ, ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ ಸದ್ಗುಣಗಳ ಕಲಿಯೋಣ, ದೈವಿ ಪದವಿ ಪಡೆಯೋಣ. ಸದ್ಗುಣಗಳ ಕಲಿಯೋಣ, ದೈವಿ ಪದವಿ ಪಡೆಯೋಣ. ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ, ಜೀವನದ ಹಾದಿಯೊಳು ಮಿಥ್ಯಾ ಜಗದ ಮೋಹ ತೊರೆದು ಸ್ತುತಿ ನಿಂದೆಗಳನ್ನು ಮರೆತು, ಮಿಥ್ಯಾ ಆಚರಣೆ ತೊರೆದು ಕೋಪತಾಪವನ್ನು ಮರೆತು, ಮಿಥ್ಯಾ ಜಗದ ಮೋಹ ತೊರೆದು ಸ್ತುತಿ ನಿಂದೆಗಳನ್ನು ಮರೆತು, ಮಿಥ್ಯಾ ಆಚರಣೆ ತೊರೆದು ಕೋಪತಾಪವನ್ನು ಮರೆತು, ಅವಿನಾಶಿ ಆತ್ಮ ನೀನು ಶಿವಪುರಿಯ ನಿವಾಸಿ ನೀನು, ಅವಿನಾಶಿ ಆತ್ಮ ನೀನು ಶಿವಪುರಿಯ ವಾಸಿ ನೀನು, ಮನದಲ್ಲಿ ನಿರಂತರ ನೆನೆ ಶಿವ ತಂದೆಯ. ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ, ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ ಸದ್ಗುಣಗಳ ಕಲಿಯೋಣ, ದೈವಿ ಪದವಿ ಪಡೆಯೋಣ. ಸದ್ಗುಣಗಳ ಕಲಿಯೋಣ, ದೈವಿ ಪದವಿ ಪಡೆಯೋಣ. ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ, ಜೀವನದ ಹಾದಿಯೊಳು
ಕಳೆದು ಹೋಗದಂತೆ ಪುರುಷಾರ್ಥವನ್ನು ಮಾಡಿ ಕುಹಕ ಯುಕ್ತಿಗಳನ್ನು ಮರೆತು ಆತ್ಮೀಯ ಪ್ರೀತಿ ಕಲಿತು ಸಮಯ ಕಳೆದು ಹೋಗದಂತೆ ಪುರುಷಾರ್ಥವನ್ನು ಮಾಡಿ ಕುಹಕ ಯುಕ್ತಿಗಳನ್ನು ಮರೆತು ಆತ್ಮೀಯ ಪ್ರೀತಿ ಕಲಿತು ಪಾಪಹರನು ಬಂದಿಹನೀಗ ಕೋಪತಾಪ ಹರಿವುದು ಬೇಗ ಪಾಪಹರನು ಬಂದಿಹನೀಗ ಕೋಪತಾಪ ಹರಿವುದು ಬೇಗ ಅವನಿಗೆ ಮನವನು ಅರ್ಪಿಸುವ ಆತ್ಮವೇ ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ ಸದ್ಗುಣಗಳ ಕಲಿಯೋಣ ದೈವಿ ಪದವಿ ಪಡೆಯೋಣ ಸದ್ಗುಣಗಳ ಕಲಿಯೋಣ ದೈವಿ ಪದವಿ ಪಡೆಯೋಣ ಜೀವನದ ಹಾದಿಯೊಳು ಅವಗುಣಗಳ ನಗಲುತ್ತ ಜೀವನದ ಹಾದಿಯೊಳು ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ಆತ್ಮ ಪರಮಾತ್ಮರ ಮಿಲನದ ಸಮಯವಿದು ಆತ್ಮ ಪರಮಾತ್ಮರ ಮಿಲನದ ಸಮಯವಿದು ನಮ್ಮೆಲ್ಲರ ತಂದೆಯ ನೆನೆಯಿರಿ ಮರೆಯದೆ ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು